ನಮಸ್ತೆ ಎಲ್ಲರಿಗೂ. ನಾನಿವತ್ತು ಕುಚಲಕ್ಕಿಯಿಂದ ಲಡ್ಡುವನ್ನು ಮಾಡ್ತಾ ಇದ್ದೀನಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದಕ್ಕೆ ನಾನು ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿಟ್ಟಿದ್ದೀನಿ. ಆಮೇಲೆ ಒಣಗಿಸಿದ ಇದು ಈಗ ಅಕ್ಕಿ ನೋಡಿ ಈ ರೀತಿ ಬಂದಿದೆ. ಇಲ್ಲದಿದ್ದರೆ ಅದು ತುಂಬ ಅದರಲ್ಲಿ ಕಲ್ಲರ್ ಇರುತ್ತಲ್ಲ, ಅದಕ್ಕೆ ನಾನು ಅದನ್ನು ಚೆನ್ನಾಗಿ ತೊಳೆದು ಇದು ಮಾಡಿದೆ. ಆದಮೇಲೆ ನೆಲಕಡಲೆ, ಆಮೇಲೆ ಸ್ವಲ್ಪ ಹೆಸರು ಕಾಳು ತಗೊಂಡಿದ್ದೀನಿ. ಆಮೇಲೆ ಏಲಕ್ಕಿ, ಲವಂಗ ಮತ್ತು 2 ಅಚ್ಚು ಬೆಲ್ಲ, ಒಣ ದ್ರಾಕ್ಷಿ ಎಲ್ಲ ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ. ಲವಂಗ ಹಾಕಬೇಕು, ಅದು ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ನಾನೀಗ ಮೊದಲಿಗೆ ಅಕ್ಕಿಯನ್ನು ಹುರಿದುಕೊಳ್ತೇನೆ. ಮೊದಲಿಗೆ ನೆಲಕಡಲೆಯನ್ನು ಹುರಿದುಕೊಳ್ತಾ ಇದ್ದೀನಿ. ನೆಲಕಡಲೆ ಯಾಕೆಂದರೆ ಅದರ ಸಿಪ್ಪೆ ಎಲ್ಲ ತೆಗಿಲಿಕ್ಕೆ ಟೈಮ್ ತಗೋಬೇಕಲ್ಲ, ಅದಕ್ಕೋಸ್ಕರ ಫಸ್ಟಿಗೆ ನಾನು ನೆಲಕಡಲೆಯನ್ನು ಹುರಿದ್ಬಿಟ್ಟು ಅದು ತಣ್ಣಗಾಗಲಿಕ್ಕೆ ಇಡ್ತೀನಿ. ಆಮೇಲೆ ಅದರ ಸಿಪ್ಪೆಯನ್ನು ತೆಗೆದು 2 ಭಾಗದಾಗೆ ಮಾಡ್ತೀನಿ. ಈಗ ಒಂದು ರೋಸ್ಟಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ, ಈ ಥರ ನೋಡಿ. ಒಂದು ಪ್ಲೇಟಿಗೆ ತೆಗೆದಿಡ್ತಾ ಇದ್ದೀನಿ. ಆಮೇಲೆ ಅದಕ್ಕೇನೆ ಈಗ ಅಕ್ಕಿಯನ್ನು ಕೂಡ ಹಾಕ್ತಿದ್ದೀನಿ. ಕುಚಲಕ್ಕಿ ಮೊದಲಿಗೆ ಅದು ತುಂಬ ಕೆಂಪಿರ್ತದೆ. ಅದೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಆಮೇಲೆ ಬಿಸಿಲಲ್ಲಿ ಒಣಗಿಸುವಾಗ ಈ ರೀತಿ ಬಿಳಿ ಬಣ್ಣಕ್ಕೆ ಬರ್ತದೆ. ಈಗ ಇದು ಚೆನ್ನಾಗಿ ಫ್ರೈ ಆಗಬೇಕು. ಯಾವ ರೀತಿ ಫ್ರೈ ಆಗಬೇಕಂತೇಳಿ ನಾನು ತೋರಿಸ್ತೀನಿ. ಫ್ರೈ ಆಗುವಾಗ ಅದು ಕೆಂಪು ಬಣ್ಣಕ್ಕೆ ಬರ್ತದೆ, ಒಂದು ಚೇಂಜಸ್ ಬರ್ತದೆ ಅವರಿರುವಾಗ ನೋಡಿ. ಕೊನೆಯದಾಗಿ ನಾನು ತೋರಿಸ್ತೇನೆ ಯಾವ ರೀತಿ ಬರ್ತದೆ ಅಂತೇಳಿ. ಬಣ್ಣ ಕೂಡ ಚೇಂಜ್ ಆಗ್ತದೆ, ಒಂದು ಪಫ್ ಆದಾಗೆ ಆಗ್ತದೆ. ನಾವೀಗ ಮಂಡಕ್ಕಿ ಎಲ್ಲ ಮಾಡುವಾಗ ಅಷ್ಟು ದೊಡ್ಡದಾಗಲ್ಲ, ಸ್ವಲ್ಪ ಅದೊಂದು ಚೇಂಜ್ ಬರ್ತದೆ. ಮೊದಲಿಗೆ ಮಾತ್ರ ಚೆನ್ನಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಇಡಬೇಕು. ಒಣಗಿಸಿದ ಮೇಲೆ ಈ ಥರ ಫ್ರೈ ಮಾಡಬೇಕು. ಆರೋಗ್ಯಕ್ಕೂ ಒಳ್ಳೆಯದು, ತುಂಬಾ ಚೆನ್ನಾಗಾಗುತ್ತೆ. ಕ್ಯಾಲ್ಸಿಯಮ್, ನೆಲಕಡಲೆ ಬೀಜ ಮತ್ತು ಬೆಲ್ಲ ಎಲ್ಲ ಹಾಕಿರೋದ್ರಿಂದ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ತುಂಬಾ ಒಳ್ಳೆಯದು. ಮಕ್ಕಳಿಗೂ ತುಂಬಾ ಒಳ್ಳೆಯದು ನೋಡಿ. ಇದು ಒಂಥರ ಚಟಪಟ ಆಗುತ್ತೆ. ಅಲ್ಲಿವರೆಗೆ ಫ್ರೈ ಮಾಡಬೇಕು. ಮತ್ತೊಂದು ಪರಿಮಳ ಕೂಡ ಚೆನ್ನಾಗಿ ಇದ್ದು ಪರಿಮಳ ಬರ್ತದೆ ಫ್ರೈ ಆಗ್ತಾ ಬರುವಾಗ, ಆಗ ಗೊತ್ತಾಗ್ತದೆ ನಮಗೆ ನೋಡಿ ಯಾವ ಥರ ಆಗ್ತಾ ಬಂತು ಅಂತೇಳಿ. ಸಿಮ್ಮಲ್ಲಿ ಇಟ್ಟು ಮಾತ್ರ ತಳ ದಪ್ಪ ಇರುವ ಪ್ಯಾನ್ ಇಟ್ಟು ಫ್ರೈ ಮಾಡಬೇಕು. ಇಲ್ಲದಿದ್ದರೆ ತೆಳು ಸ್ಟೀಲಲ್ಲಿ ಇದು ಮಾಡಿದರೆ ಕರಂಚಿ ಹೋಗ್ತದೆ ಬೇಗ ಬಿಸಿಯಾಗಿ. ಲೋ ಫ್ಲೇಮಲ್ಲಿ ಇಟ್ಟು ದಪ್ಪ ತಳದ ಪಾತ್ರದಲ್ಲಿ ಚೆನ್ನಾಗಿ ನೋಡಿ ಯಾವ ಥರ ಬಂದಿದೆ ಅಂತ ನೋಡಿ. ಆಗ ಬಿಳಿ ಇತ್ತು ಅಕ್ಕಿ, ಈಗ ಈ ರೀತಿ ಕೆಂಪು ಬಣ್ಣಕ್ಕೆ ತಿರುಗಿದೆ ಫ್ರೈ ಆದಮೇಲೆ. ಆಮೇಲೆ ಈಗ ಸ್ವಲ್ಪ ಹೆಸರು ಕಾಳನ್ನು ಕೂಡ ಹುರಿದುಕೊಳ್ತಾ ಇದ್ದೀನಿ. ಅದು ಕ್ರಿಸ್ಪಿಯಾಗಿ ಫ್ರೈ ಆದರೆ ಆಯಿತು. ಆಮೇಲೆ ಈಗ ನಾನು ಅದಕ್ಕೆ ಏಲಕ್ಕಿ ಮತ್ತು ಲವಂಗವನ್ನು ಕೂಡ ಹಾಕಿಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ತುಪ್ಪ ಹಾಕಿ ಬಾದಾಮಿ ಮತ್ತು ದ್ರಾಕ್ಷಿ ಎಲ್ಲ ನಾನು ಇಟ್ಟಿದ್ದೆ ನೋಡಿ, ಅದನ್ನು ಸ್ವಲ್ಪ ಹುರಿದುಕೊಳ್ತಾ ಇದ್ದೀನಿ ತುಪ್ಪದಲ್ಲಿ. ಈ ರೀತಿ ಬಾದಾಮಿಯನ್ನು ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡೆ. ಆಮೇಲೆ ದ್ರಾಕ್ಷಿ, ಸ್ವಲ್ಪ ಗೋಡಂಬಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಾಗುತ್ತೆ, ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಮಕ್ಕಳಿಗೆ, ಏಜ್ ಆದವರಿಗೆ, ಹಾಗೆ ಪ್ರೆಗ್ನೆಂಟ್ ಇದ್ದವರಿಗೆ, ಬಾಣಂತಿಯವರಿಗೆ ಎಲ್ಲ ತಿನ್ಬೋದು. ಮನೆಯಲ್ಲೇ ಮಾಡಿರುವ ಪದಾರ್ಥದಿಂದ, ಅದಕ್ಕೇನು ಬೇರೆ ಅಂಗಡಿ ಕೆಮಿಕಲ್ ಮಿಕ್ಸ್ ಏನಿಲ್ಲ. ಡ್ರೈ ಫ್ರೂಟ್ಸು, ನೆಲಕಡಲೆ, ಬೆಲ್ಲ, ಅಕ್ಕಿ ಅದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು. ಈಗ ಬೆಲ್ಲವನ್ನು 2 ಅಚ್ಚಾಗುವಷ್ಟು ಬೆಲ್ಲ ತಗೊಂಡಿದ್ದೀನಿ. ಅದನ್ನು ನೀರಾಗಲಿಕ್ಕೆ ಬಿಡಬೇಕು. ಸ್ವಲ್ಪ ನೀರು ಹಾಕಿ ಆಮೇಲೆ ಚೆನ್ನಾಗಿ ಅದು ಒಂದು ಹದದಲ್ಲಿ ಪಾಕ ಥರ ಬರಬೇಕು. ಆಮೇಲೆ ಈಗ ನಾನು ಏನು ಇದೆಲ್ಲ ಹುರಿದಿಟ್ಕೊಂಡಿದ್ದೆ ನೋಡಿ, ಎಲ್ಲವನ್ನು ಪೌಡರ್ ಮಾಡಿಕೊಳ್ಬೇಕು.
ಯಾವ ರೀತಿ ನೈಸಾಗಿ ಪೌಡರ್ ಮಾಡ್ಕೊಳ್ಬೇಕಂತೇಳಿ ತೋರಿಸ್ತೀನಿ. ನಾನು ನೆಲಕಡಲೆ ಬೀಜವನ್ನು ಪೌಡರ್ ಮಾಡ್ತಾ ಇಲ್ಲ. ನಿಮಗೆ ಬೇಕಂತೇಳಿದರೆ ಅದನ್ನು ಪೌಡರ್ ಕೂಡ ಮಾಡ್ಬೋದು. ಇಲ್ಲದಿದ್ದರೆ ನಾನೀಗ ತೋರಿಸ್ತೀನಿ ಯಾವ ರೀತಿ ಬಿಡಿಸಿದ್ದೀನಿ ಅಂಥೇಳಿ. ಆ ರೀತಿ 2 ಭಾಗ ಮಾಡಿ ಇದು ಮಾಡೋದು. ಈ ರೀತಿ ನೋಡಿ ನೈಸಾಗಿ ಪೌಡರ್ ಆಗಬೇಕು. ಈ ರೀತಿ ನೋಡಿ ಅದು ನೈಸಾಗಿ ಬರುತ್ತೆ, ಯಾಕಂದರೆ ನಾವು ಬಿಸಿಲಲ್ಲೆಲ್ಲ ಒಣಗಿಸಿರ್ತೀವಲ್ಲ, ಆಮೇಲೆ ಫ್ರೈ ಮಾಡ್ತೀವಿ, ಅದರಿಂದ ಚೆನ್ನಾಗಿ ಪೌಡರ್ ಆಗುತ್ತೆ. ಹಾಗೆ ಎಲ್ಲವನ್ನು ಮತ್ತೆ ಉಳಿದದನ್ನು ಕೂಡ ನಾನು ಪೌಡರ್ ಮಾಡ್ಕೊಳ್ತೀನಿ. ಮತ್ತು ನೋಡಿ ಇಷ್ಟು ಆಯಿತು ಅಕ್ಕಿ ಹಿಟ್ಟಿಂದು ಪೌಡರ್. ಆಮೇಲೆ ಡ್ರೈ ಫ್ರೂಟ್ಸು ಹಾಗೆ ನೆಲಕಡಲೆ ನೋಡಿ ಈ ರೀತಿ ಸಿಪ್ಪೆ ತೆಗೆದೆಲ್ಲ ಬಿಡಿಸಿ ಇಟ್ಟಿದ್ದೀನಿ ನೋಡಿ, 2 ಭಾಗ ಮಾಡಿ ಇಟ್ಟಿದ್ದೀನಿ. ಈಗ ಈ ಪಾಕ ರೆಡಿ ಆಯಿತು, ಬೆಲ್ಲ ಕರಗಿದೆ. ಈಗ ಈ ಸಮಯದಲ್ಲಿ ಈಗ ಈ ಅಕ್ಕಿ ಹಿಟ್ಟಿನ ಪುಡಿ ಏನು ಮಾಡಿದ್ದೀವಿ ಅದು, ಮತ್ತು ಡ್ರೈ ಫ್ರೂಟ್ಸು, ನೆಲಕಡಲೆ ಬೀಜ ಎಲ್ಲವನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಲಡ್ಡು ಉಂಡೆ ಉಂಡೆಯಾಗಿ ಕಟ್ಟಿದರೆ ಆಯಿತು. ಚೆನ್ನಾಗಿ ಮಿಕ್ಸ್ ಆಗಬೇಕು, ಎಲ್ಲ ಬೆಲ್ಲದೊಂದಿಗೆ ಹೊಂದಿಕೊಳ್ಬೇಕು. ಬಣ್ಣನೂ ಅಷ್ಟೇ ತುಂಬ ಚೆನ್ನಾಗಿ, ಹಾಗೆ ತಿನ್ನಲಿಕ್ಕೂ ಅಷ್ಟೇ ಟೇಸ್ಟಾಗಿರ್ತದೆ. ಖರ್ಜೂರ ಎಲ್ಲ ಇದ್ದರೆ ಮತ್ತೇನು ಇನ್ನೂ ಚೆನ್ನಾಗಾಗುತ್ತೆ. ಈಗ ನೆಲಕಡಲೆ ಬೀಜವನ್ನು ಮತ್ತು ಡ್ರೈ ಫ್ರೂಟ್ಸ್ ಕೂಡ ಒಟ್ಟಿಗೆ ಹಾಕಿಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಬೆಲ್ಲದ ಜೊತೆ ಹೊಂದಿಕೊಳ್ಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಈ ರೀತಿ ನೋಡಿ, ಇದೇ ರೀತಿ ಗಟ್ಟಿಯಾಗಿ ಬಂತು ನೋಡಿ. ಇನ್ನು ಇದನ್ನು ಮತ್ತೆ ಬಿಸಿ ಬಿಸಿ ಇರುವಾಗಲೇ ಉಂಡೆ ಮಾಡಬೇಕು, ಇಲ್ಲದಿದ್ದರೆ ಮತ್ತೆ ಅದು ಉಂಡೆ ಕಟ್ಟಲಿಕ್ಕೆ ಬರಲ್ಲ. ಬಿಸಿ ಬಿಸಿ ಇರುವಾಗಲೇ ಸ್ವಲ್ಪ ನೀರು ಬದಿಗೆ, ಇಲ್ಲದಿದ್ದರೆ ಸ್ವಲ್ಪ ತುಪ್ಪ ಇಟ್ಟು ಚೆನ್ನಾಗಿ ಉಂಡೆ ಕಟ್ಬೋದು. ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಹದ ಬರ್ತಿದೆ ನೋಡಿ. ಇದೇ ಹದದಲ್ಲಿ ಮಾಡಿದರೆ ತುಂಬಾ ಚೆನ್ನಾಗಿ ಆಗುತ್ತೆ. ಆಮೇಲೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಬೇಕಿದ್ರೆ ನಾವು ಈ ರೀತಿ ಚುಕ್ಕಿ ಎಲ್ಲ ಮಾಡ್ತೀವಿ ನೋಡಿ, ಆ ರೀತಿ ಕಡಲೆದ್ದು, ನೆಲಗಡಲೆದು ಅದೇ ರೀತಿ ಪ್ಲೇಟಿಗೆ ಹಾಕಿ ನಾವು ಬರ್ಫಿ ಥರ ಆ ಥರನೂ ಕಟ್ ಮಾಡ್ಕೊಳ್ಬೋದು. ನಿಮಗೆ ಇದು ಉಂಡೆ ಕಟ್ಟಲಿಕ್ಕೆ ಕಷ್ಟ ಆಗುವವರು ಆ ರೀತಿಯೇ ಮಾಡ್ಬೋದು, ಇಲ್ಲದಿದ್ದರೆ ಲಡ್ಡು ಥರನೂ ಮಾಡ್ಬೋದು. ಚೆನ್ನಾಗಿ ಎಲ್ಲ ಈಗ ಬೆಲ್ಲದ ಜೊತೆ ಹೊಂದಿಕೊಂಡಿದೆ. ಎಷ್ಟು ಚೆನ್ನಾಗಿ ನೋಡಿ ಕಾಣ್ತಾಯಿದೆ ನೋಡಿ. ಹೀಗೆ ಇದನ್ನು ಬಿಸಿ ಬಿಸಿ ಇರುವಾಗಲೇ ನಾನು ಉಂಡೆ ಕಟ್ತಾ ಇದ್ದೀನಿ. ಇಲ್ಲದಿದ್ದರೆ ಈ ಥರ ಪ್ಲೇಟಿಗೆ ತುಪ್ಪ ಒಂದು ಅಡಿಗೆ ಹಾಕಿ ಒಂದು ಪ್ಲೇಟಿಗೆ ಒಂದು ಹದ ಮಾಡಿ ಆಮೇಲೆ ಸ್ಕ್ವೇರ್ ಶೇಪಲ್ಲಿ ಇದು ಮಾಡ್ಬೋದು. ತುಂಬ ಬಿಸಿ ಇದೆ ಮತ್ತು ಬೇಗ ಗಟ್ಟಿನೂ ಆಗುತ್ತೆ, ಬೇಗ ಬೇಗ ಉಂಡೆ ಮಾಡಬೇಕು. ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ನೋಡಿ, ಉಂಡೆ ಕೂಡ ರೌಂಡಾಗಿ ಬಂದಿದೆ. ಇದೇ ರೀತಿ ಉಳಿದೆಲ್ಲ ಲಡ್ಡುಗಳನ್ನು ನಾನು ಮಾಡಿ ಇಟ್ಟಿದ್ದೀನಿ. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಆರೋಗ್ಯಕರವಾದ ರೆಸಿಪಿಯೊಂದಿಗೆ